ಗ್ಯಾಸ್ ಸಿಲಿಂಡರ್ ನೆಪ ವಿದ್ಯಾರ್ಥಿಗಳ ಊಟಕ್ಕೆ ಕತ್ತರಿ. ಎಸ್ಎಫ್ಐ ಖಂಡನೆ. ಗಂಗಾವತಿ ವೀರಪಾಪುರ ನಗರದ ಬಿಇಸಿಎಂ ಬಾಲಕರ ಮೆಟ್ರಿಕ್ ನಂತರದ ವಸತಿ ನಿಲಯದಲ್ಲಿ ಗ್ಯಾಸ್ ಸಿಲಿಂಡರ್ ನೆಪ ಹೇಳಿ ವಿದ್ಯಾರ್ಥಿಗಳ ಊಟಕ್ಕೆ ಕತ್ತರಿ ಹಾಕಿರುವ ಘಟನೆಗೆ ಭಾರತ ವಿದ್ಯಾರ್ಥಿ ಫೆಡರೇಷನ್ ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸಿದೆ. ಈ ಕುರಿತು ಜಿಲ್ಲಾ ಸಮಿತಿ ಸದಸ್ಯ ಶರಣಬಸವ ಬಾದ್ನಟ್ಟಿ ಮಾತನಾಡಿ, ವಸತಿ ನಿಲಯದ ನಿಲಯ ಪಾಲಕರ ಬೇಜವಾಬ್ದಾರಿಯಿಂದ ವಿದ್ಯಾರ್ಥಿಗಳು ಮಧ್ಯಾಹ್ನ 4 ಗಂಟೆಯ ತನಕ ಉಪವಾಸ ಕೂತು ಪ್ರತಿಭಟನೆ ನಡೆಸಿದ್ರು ಎಂದಿದ್ದಾರೆ. ವಿದ್ಯಾರ್ಥಿಗಳು ತಾಲೂಕು ಅಧಿಕಾರಿಗಳಿಗೆ ಕರೆ ಮಾಡಿ ಸಮಸ್ಯೆಯನ್ನು ತಿಳಿಸಿದಾಗ ಉಡಾಫೆಯಿಂದ ಮಾಡಿದ್ದನ್ನ ತಿನ್ನಿ ಅಂತ ಹಾರಿಕೆ ಉತ್ತರವನ್ನ ಕೊಟ್ಟಿರುವುದು ಖಂಡನೀಯ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ವಸತಿ ನಿಲಯದಲ್ಲಿ ದಿನನಿತ್ಯ ಹಲವು ಸಮಸ್ಯೆಗಳು ಎದುರಾಗ್ತಾ ಇದ್ರು, ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆಯೇ? ವಿದ್ಯಾರ್ಥಿಗಳ ಗೋಳು ಕೇಳಿದ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ದಾರೆ. ಮಾಡಿಕೊಡ್ತೀಯಪ್ಪ, ಸ್ವಲ್ಪ ಅನ್ನ ಸರಿ ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಿ ಇವತ್ತು ಈ ಸಿಲಿಂಡರ್ ತಂದಿನಿಗೆ ಅಡಿಗೆ ಮಾಡಿಸಿದ್ದೀನಿ. ಓಕೆ, ಇದಕ್ಕಿಂತ ಮುಂಚೆ ನಿಮಗೆ ಗೊತ್ತಿದ್ದಿಲ್ಲ ರೀ? ಇಲ್ಲ, ಹಂಗಲ್ಲ. ಅವ್ರು ಕೊಡ್ತು ಗ್ಯಾಸ್ ತಂದು ಕೊಡ್ತೀನಿ ಅನ್ನೋದಕ್ಕೆ ನಾನು ಹೇಳ್ಕೊಂಡು ಸರ್, ನಿಮ್ಮ ಇದಕ್ಕೆ ವಿದ್ಯಾರ್ಥಿಗಳ ಆಹಾರಕ್ಕೆ ಕತ್ತರಿ ಆಗ್ತಕ್ಕಂಥ ಸರಿ ಅಲ್ಲ. ಇದಕ್ಕಲ್ಲ ನಾನು ಹೇಳಿದವ್ರೆ ಸರ್ ಕಳಿಸಿ ಅಂತ ಈಗ ಆಯ್ತು ಸರ್ ಕಳಿಸ್ತಂತಿದ್ರು. ಈಗ ಮತ್ತೆ ಕಳ್ಸ ಇವಾಗ ಗ್ಯಾಸ್ ಬಂದಿದೆ ರೀ? ಇವಾಗ ಬಂದಿರತಕ್ಕಂಥ ಗ್ಯಾಸ್ನ ಬೆಳಗ್ಗೆ ತರಿಸ್ಬೋದಿತ್ತಲ್ಲ? ಬೇರೆ ಕಡೆಯಿಂದ ಒಬ್ಬರು ಮನೆಗೆ ಬೇರೆ ಕಡೆಯಿಂದ ಅಡ್ಜಸ್ಟ್ ಮಾಡಿದ್ದಾರೆ. ಅದನ್ನ ಬೆಳಗ್ಗೆ ಮಾಡ್ಬೋದಾಗಿತ್ತಲ್ರಿ? ವಿದ್ಯಾರ್ಥಿಗಳ ಕೇಳಿ ಭಾಳ ಸಲ ಕೇಳಿದೆ ಎಲ್ಲರೂ. ಯಾರು ವಿದ್ಯಾರ್ಥಿಗಳಿಗೆ ನೀವು ರೆಸ್ಪಾನ್ಸ್ ಮಾಡ್ತಕ್ಕಂಥದ್ದು ಯಾವ ರೀತಿಯಾಗಿ? ಯಾರ ಮನೆಗೆ ಸಿಲಿಂಡರ್ ಟೈಟ್ ಐತಿ ಅಲ್ಲಿ ಸರ್? ಈಗ ಯಾರ ಮನೆ ಪ್ರಶ್ನೆ ಬಂದಿಲ್ಲ, ಇಲ್ಲಿ ಲಾಸ್ಟ್ ಪ್ರಶ್ನೆ ಬಂದಿರೋದು. ಅಲ್ಲ, ನಾನು ಭಾಳ ಮಂದಿ ಕೇಳ್ಕೊಂಡೆ. ಇಲ್ಲಿ ಮನೆಗಳ ನಾವೇ ನಿಮ್ಮ ಮನೆಯಿಂದ ತಂದು ಕೊಡ್ರಿ ಅಂತ ಕೇಳ್ತಾ ಇಲ್ಲ ನಾವಿಲ್ಲಿ. ನಮ್ಮನಿಲ್ರಿ, ನಾನು ಇರ್ಲಿ ಸರ್, ಯಾರಿಗಾದ್ರೂ ಅಷ್ಟೇನೆ. ನಾವು ಮನೆಯಿಂದ ತಂದು ಕೊಡ್ರಿ ಅಂತ ಯಾರನ್ನು ಕೇಳ್ತಾ ಇಲ್ಲ. ಹಾಗಾದ್ರೆ ನಿಮ್ಮ ಅಧಿಕಾರಿಗಳ ಕರ್ತವ್ಯ ಏನು? ಅಲ್ಲ, ಈಗ ನಾವು ಅದಕ್ಕೆ ಇದು ಮಾಡಿದ್ರಿ, ಹೋಗಿ ಬೆಳಗ್ಗೆ ಕುಂತು ಹೋಗಿ ಮತ್ತೆ ಸಾವಿರ ಫೋನ್ ಮಾಡಿ ಸಾವಿರ ಹೇಳ್ಯಾರಿಗೆ. ಮತ್ತೆ ಗ್ಯಾಸ್ ವ್ಯವಸ್ಥೆ ಆಗಿಲ್ಲ ಅಂದ್ರೆ ಆಲ್ಟರ್ನೇಟಿವ್ ಆಗಿ ಬೇರೆ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ? ಅಲ್ಲ, ಕಡೆಗೆ ಸೌದೆ ಒಲೆ ಉಪಯೋಗಿಸಬಹುದಿತ್ತು. ಬೆಳಗ್ಗೆ ಅವರಿಗೆ ಹೇಳಿ ಬಂದು ನಡೀರಿ, ನಮ್ಮ ಗ್ಯಾಸ್ ಸರಿಲಿಕ್ಕೆ ಸೌದೆ ಒಲೆ ಮಾಡಕ್ಕೆ ರೆಡಿ ಅಂತ ಅಡಿಗೆ ಮಾಡಕ್ಕೆ ಅವ್ರಿಗೆ ಹೇಳೀನಿ. ತಪ್ಪಿಲ್ಲಮ್ಮ, ಗ್ಯಾಸ್ ಸಿಕ್ಕರೆ ಸರಿ. ಇಲ್ಲ ನೀವು ಹೇಳಿದ್ರೆ ಅವರು ಅಡಿಗೆರ್ ಕೆಲಸ ಮಾಡಲ್ಲ ಸರ್? ಈಗ ನೀವು ಹೇಳಿದ್ರೆ ಅವರು ಅಡಿಗೆರ್ ಕೆಲಸ ಮಾಡಲ್ಲ ಸರ್? ಮಾಡ್ತಾರ. ಅವ್ರು ಏನ್ ಹೇಳಿದಾರೆ ಸರ್? ಅಲ್ಲಿ ಸಿಬ್ಬಂದಿಗಳು ಏನ್ ಹೇಳ್ತಾ ಇದಾರೆ? ವಾರ್ಡನ್ಗಳು ಕೊಡ್ತಾ ಇಲ್ಲ ನಮಗೆ. ಹಂಗಾಗಿ ವಿದ್ಯಾರ್ಥಿಗಳ ಹೋರಾಟ ತೀವ್ರಗೊಳ್ತಾ ಇದ್ದಂತೆಯೇ ಕಾರ್ಯನಿರ್ವಹಣಾಧಿಕಾರಿಗಳು ಕರೆ ಮಾಡಿ ಮಾತನಾಡಿ ಸಿಇಒ ಅವರ ಗಮನಕ್ಕೆ ವಿಷಯವನ್ನ ತಂದ ಕೂಡಲೇ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಇನ್ನು ಪ್ರತಿಭಟನೆಗೆ ಸಂದ ಜಯ. ನಂತರ ಪ್ರತಿಭಟನಾ ಸ್ಥಳಕ್ಕೆ ಊಟವನ್ನ ತಂದು ವಿದ್ಯಾರ್ಥಿಗಳಿಗೆ ನೀಡಲಾಗಿದೆ. ವಿದ್ಯಾರ್ಥಿಗಳು ಎಸ್ಎಫ್ಐ ನೇತೃತ್ವದಲ್ಲಿ ನಡೆದ ಹೋರಾಟವನ್ನ ಶ್ಲಾಘಿಸಿದ್ರು. ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಹಿಂಪಡೆದು ಕಾರ್ಯನಿರ್ವಾಹಕ ಕಚೇರಿಯ ಮ್ಯಾನೇಜರ್ ಆದ ನಿಜಾಮುದ್ದೀನ್ ಮತ್ತು ಬಿಸಿಎಂ ಇಲಾಖೆಯ ಹಿರಿಯ ನಿಲಯ ಪಾಲಕರಿಗೆ ಮನವಿ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚೆಳ್ಳಾರೆ, ಜಿಲ್ಲಾ ಜಂಟಿ ಕಾರ್ಯದರ್ಶಿ ಬಸಯ್ಯ ಹಿರೇಮಠ್, ಜಿಲ್ಲಾ ಸಮಿತಿ ಸದಸ್ಯರು ಆದ ಶರಣಬಸವ ಬಿ, ಮೌನೇಶ್, ವಿದ್ಯಾರ್ಥಿಗಳು ಆದ ಮಲ್ಲಿ ಉತ್ತನೂರ್, ಕೌಸಿಕ್ ಮಂಚು, ಚಿಕ್ಕ ಮತಿನಾಳ್ ಮತ್ತು ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪಂಚಯ್ಯ ಹಿರೇಮಠ್, ಕೊಪ್ಪಳ, ರಾಷ್ಟ್ರಕ್ರಾಂತಿ ನ್ಯೂಸ್.